ಸ್ನೇಹಿತರೆ, ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಿದ್ಯಾರ್ಥಿಗಳು ಅಥವಾ ಹೊಸದಾಗಿ ಶಿಕ್ಷಣ ಮುಗಿಸಿರುವವರಿಗೆ ಇಂದಿನ ವಿಡಿಯೋ ಬಹಳ ಉಪಯುಕ್ತಕರವಾಗಿದೆ. ಇಂದಿನ ವಿಡಿಯೋದಲ್ಲಿ ಕಂಪನಿಗಳು ಅಥವಾ ಸರ್ಕಾರಿ ಸಂಸ್ಥೆಗಳು ವಿದ್ಯಾರ್ಥಿಗಳಿಗೆ ಕೆಲಸದ ಅನುಭವ ಪರಿಚಯಿಸಲು ನೀಡುವ ಅವಕಾಶಗಳಾದ 2 ಇಂಟರ್ನ್ಶಿಪ್ ಪ್ರೋಗ್ರಾಂ ಬಗ್ಗೆ ತಿಳಿದುಕೊಳ್ಳೋಣ. ಆ 2 ಇಂಟರ್ನ್ಶಿಪ್ ಗಳ ಲಭ್ಯತೆ ಪಡೆಯಲು ಯಾರು ಅರ್ಹರು ಹಾಗೂ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಯಾವಾಗ ಎಂಬುದನ್ನು ನೋಡೋಣ. ಇಂಟರ್ನ್ಶಿಪ್ ಎಂದರೆ ಏನು ಎಂದು ನೋಡುವುದಾದರೆ, ವಿದ್ಯಾರ್ಥಿಗಳು ಅಥವಾ ಹೊಸದಾಗಿ ಶಿಕ್ಷಣ ಮುಗಿಸಿರುವವರು ಯಾವುದೇ ಕಂಪನಿ ಅಥವಾ ಸಂಸ್ಥೆಗಳಲ್ಲಿ ಒಂದು ನಿಗದಿತ ಅವಧಿಗೆ ಕೆಲಸದ ಅನುಭವ ಪಡೆಯುವುದು. ಸಾಮಾನ್ಯವಾಗಿ ಇದು ಶಿಕ್ಷಣದ ಭಾಗವಾಗಿ ಅಥವಾ ಶಿಕ್ಷಣದ ನಂತರ ನೀಡುವ ಕೆಲಸದ ಅನುಭವ ಕಾರ್ಯಕ್ರಮವಾಗಿದೆ. ಕೆಲವು ಇಂಟರ್ನ್ಶಿಪ್ ಗಳಿಗೆ ಸ್ಟೈಫಂಡ್ ಅಂದರೆ ಇಂಟರ್ನ್ಶಿಪ್ ಅಥವಾ ತರಬೇತಿ ಅವಧಿಯಲ್ಲಿ ವಿದ್ಯಾರ್ಥಿಗಳಿಗೆ ಸಂಸ್ಥೆಯಿಂದ ನೀಡುವ ಭತ್ಯೆ ಅಥವಾ ಗೌರವಧನ. ಇದು ಕೆಲಸದ ಅನುಭವಕ್ಕಾಗಿ ವಿದ್ಯಾರ್ಥಿಗಳಿಗೆ ನೀಡುವ ಪ್ರೋತ್ಸಾಹಧನವಾಗಿರುತ್ತದೆ. ನಾನು ಇಂದು ತಿಳಿಸುವ ಇಂಟರ್ನ್ಶಿಪ್ ಅಲ್ಲಿ ಯಾವ ಇಂಟರ್ನ್ಶಿಪ್ ಗೆ ಎಷ್ಟು ಸ್ಟೈಫಂಡ್ ಇದೆ ಎಂದು ಗಮನಿಸಬಹುದು. ಮೊದಲನೆಯ ಇಂಟರ್ನ್ಶಿಪ್ ಪ್ರೋಗ್ರಾಂ ಬಂದು ಇಸ್ರೋ MCF ಇಂಟರ್ನ್ಶಿಪ್. ಈ ಕಾರ್ಯಕ್ರಮ ಎಲ್ಲಿ ನಡೆಯುತ್ತದೆ ಎಂದು ನೋಡುವುದಾದರೆ, ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿ. ಇಸ್ರೋ MCF ಇಂಟರ್ನ್ಶಿಪ್ ನ ಲಭ್ಯತೆ ಪಡೆಯಲು ಯಾರು ಅರ್ಹರು ಎಂದು ನೋಡುವುದಾದರೆ, ತಾಂತ್ರಿಕ ಶಿಕ್ಷಣವನ್ನು ಪಡೆಯುತ್ತಿರುವ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು, ಮುಖ್ಯವಾಗಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ECE ಎಲೆಕ್ಟ್ರಾನಿಕ್ಸ್ ಮತ್ತು ಸಂವಹನ, ಕಂಪ್ಯೂಟರ್ ಸೈನ್ಸ್ ಹಾಗೂ ಏರೋಸ್ಪೇಸ್ ಕ್ಷೇತ್ರಗಳಲ್ಲಿ ಆಸಕ್ತಿ ಹೊಂದಿರುವವರು ಇದರ ಉಪಯೋಗ ಪಡೆದುಕೊಳ್ಳಬಹುದು. ಗಣಿತ, ಭೌತಶಾಸ್ತ್ರ, ಕಂಪ್ಯೂಟರ್ ಸಂಬಂಧಿತ ವಿಷಯಗಳಲ್ಲಿ PG ಓದುತ್ತಿರುವವರು, ಭವಿಷ್ಯದಲ್ಲಿ ಇಸ್ರೋ ಅಥವಾ ಸಂಶೋಧನಾ ಸಂಸ್ಥೆಗಳಲ್ಲಿ ಕೆಲಸ ಮಾಡಲು ಇಚ್ಛಿಸುವವರು ಈ ಇಂಟರ್ನ್ಶಿಪ್ ಪ್ರೋಗ್ರಾಂಗೆ ಅರ್ಹರು. ವಿದ್ಯಾರ್ಥಿಗಳು ಪದವಿ ಅಥವಾ PGಯಲ್ಲಿ ಕನಿಷ್ಠ 2 ಸೆಮಿಸ್ಟರ್ ಗಳನ್ನು ಪೂರ್ಣಗೊಳಿಸಿರಬೇಕು. ಈ ಇಂಟರ್ನ್ಶಿಪ್ ನ ಅವಧಿ ನೋಡುವುದಾದರೆ ಒಟ್ಟು 120 ದಿನಗಳು. ಇದರಲ್ಲಿ 15ರಿಂದ 45 ದಿನಗಳವರೆಗೆ ಇಂಟರ್ನ್ಶಿಪ್ ಪ್ರೋಗ್ರಾಂ ಇರುತ್ತದೆ ಮತ್ತು 45 ದಿನಗಳ ನಂತರ 120 ದಿನಗಳವರೆಗೆ ಪ್ರಾಜೆಕ್ಟ್ ವರ್ಕ್ ಇರುತ್ತದೆ. ಈ ಇಂಟರ್ನ್ಶಿಪ್ ಪ್ರೋಗ್ರಾಂಗೆ ಯಾವುದೇ ರೀತಿಯ ಸ್ಟೈಫಂಡ್ ನೀಡಲಾಗುವುದಿಲ್ಲ. ಎರಡನೆಯ ಇಂಟರ್ನ್ಶಿಪ್ ಪ್ರೋಗ್ರಾಂ DFSL. ಇದು ನಡೆಯುವ ಪ್ರಮುಖ ಸ್ಥಳ ನೋಡುವುದಾದರೆ ಕರ್ನಾಟಕದ ರಾಜಧಾನಿಯಾದಂತಹ ಬೆಂಗಳೂರು. DFSL ಇಂಟರ್ನ್ಶಿಪ್ ಪ್ರೋಗ್ರಾಂಗೆ ಅರ್ಜಿ ಸಲ್ಲಿಸಲು ಯಾರು ಅರ್ಹರು ಎಂಬುದು ನೋಡುವುದಾದರೆ, ವಿಜ್ಞಾನ, ಫಾರೆನ್ಸಿಕ್ ಸೈನ್ಸ್ ಅಥವಾ ಸಂಬಂಧಿತ ಕ್ಷೇತ್ರಗಳಲ್ಲಿ PG ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು ಈ ಪ್ರೋಗ್ರಾಂಗೆ ಅರ್ಜಿ ಸಲ್ಲಿಸಲು ಅರ್ಹರು. 1 ತಿಂಗಳ ಅವಧಿಯವರೆಗೆ DFSL ಇಂಟರ್ನ್ಶಿಪ್ ಪ್ರೋಗ್ರಾಂ ನಡೆಯಲಿದೆ. ಇದರಲ್ಲಿ ಪ್ರತಿ ತಿಂಗಳು ಸ್ಟೈಫಂಡ್ ಆಗಿ 10,000 ಪ್ರೋತ್ಸಾಹಧನ ನೀಡಲಾಗುವುದು. ಈ 2 ಇಂಟರ್ನ್ಶಿಪ್ ಪ್ರೋಗ್ರಾಂಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ಅಗತ್ಯ ದಾಖಲೆಗಳು ಯಾವುವೆಂದರೆ, ರೆಸ್ಯೂಮೆ ಅಥವಾ CV, NOC ಅಂದರೆ ಕಾಲೇಜು ಅನುಮತಿ ಪತ್ರ, ಎಲ್ಲಾ ಸೆಮಿಸ್ಟರ್ ಗಳ ಅಂಕಪಟ್ಟಿ, ಗುರುತು ಪತ್ರಗಳಾದ ಆಧಾರ್ ಕಾರ್ಡ್ ಹಾಗೂ ಕಾಲೇಜ್ ID, ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ಇಮೇಲ್ ID ಮತ್ತು ಮೊಬೈಲ್ ಸಂಖ್ಯೆ. ಇಸ್ರೋ MCF ಇಂಟರ್ನ್ಶಿಪ್ ಪ್ರೋಗ್ರಾಂಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡುವುದಾದರೆ ಆಗಸ್ಟ್ ನಿಂದ ಅಕ್ಟೋಬರ್ ವರೆಗೆ ಅರ್ಜಿ ಸಲ್ಲಿಸಲು ಅವಧಿ ಇರುತ್ತದೆ. ಇದರಲ್ಲಿ 15 ದಿನಗಳ ಮುಂಚಿತವಾಗಿ ಅರ್ಜಿ ಸಲ್ಲಿಸಬೇಕು. DFSL ಇಂಟರ್ನ್ಶಿಪ್ ಪ್ರೋಗ್ರಾಂಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ಸೆಪ್ಟೆಂಬರ್ 25. ತಾಂತ್ರಿಕ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳು ಹಾಸನದಲ್ಲಿ ನಡೆಯುವ ಇಸ್ರೋ MCF ಇಂಟರ್ನ್ಶಿಪ್ ಪ್ರೋಗ್ರಾಂಗೆ ತಪ್ಪದೆ ಅರ್ಜಿ ಸಲ್ಲಿಸಿ. ಫಾರೆನ್ಸಿಕ್ ಸೈನ್ಸ್ ಅಥವಾ ವಿಜ್ಞಾನ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ತಪ್ಪದೆ ಬೆಂಗಳೂರಿನಲ್ಲಿ ನಡೆಯಲಿರುವ DFSL ಇಂಟರ್ನ್ಶಿಪ್ ಪ್ರೋಗ್ರಾಂಗೆ 25 ಸೆಪ್ಟೆಂಬರ್ 2025 ಒಳಗೆ ತಪ್ಪದೆ ಅರ್ಜಿ ಸಲ್ಲಿಸಿ. ಈ 2 ಇಂಟರ್ನ್ಶಿಪ್ ಗಳ ಪ್ರಯೋಜನವನ್ನು ಪಡೆದುಕೊಳ್ಳಿ ಎಂದು ಹೇಳುತ್ತಾ ಈ ದಿನದ ವಿಷಯಕ್ಕೆ ಪೂರ್ಣ ವಿರಾಮ ಇಡುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಉಪಯುಕ್ತಕರ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ತಾಂತ್ರಿಕ ಶಿಕ್ಷಣ ಹಾಗೂ ವಿಜ್ಞಾನ ವಿಭಾಗದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಅಥವಾ ಮಾಡಿರುವ ನಿಮ್ಮ ಆತ್ಮೀಯರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇಂತಹದ್ದೇ ಮಾಹಿತಿಪೂರ್ಣ ವಿಷಯಗಳಿಗಾಗಿ ತಪ್ಪದೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಲ್ಲಿ ಕಲಿಯೋಣ, ಕನ್ನಡದಲ್ಲಿ ಬೆಳೆಯೋಣ, ಜೊತೆಗೂಡಿ ಸಾಗೋಣ.